ಈಗ ಬಂದಿರುವಂತಹ ಅಪ್ಡೇಟ್ಸ್ ಇದು. ಕೊನೆಗೂ ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾನೆ ನಟ ದರ್ಶನ್. ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾನೆ ನಟ ದರ್ಶನ್. ಸೋಮವಾರವೇ ಅರ್ಜಿ ವಿಚಾರಣೆ ಬರುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. 57ನೇ CCH ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ. ಬಂಧನವಾದ 102 ದಿನಗಳ ಬಳಿಕ ಈ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಚಾರ್ಜ್ ಶೀಟ್ ಕೊಟ್ಟರು, ಚಾರ್ಜ್ ಶೀಟ್ ಅವರ ಕೈಗೆ ತಲುಪಬೇಕಾಗತ್ತೆ. ತಲುಪಿ ಅದೇನಿದೆ ಡೀಟೇಲ್ಸ್ ಅನ್ನ ಅವರ ಪರವಾದಂತಹ ವಕೀಲರು ಡೀಟೇಲ್ಸ್ ಕಂಪ್ಲೀಟ್ ಆಗಿ ಓದ್ಕೊಂಡು ಅದಕ್ಕೆ ಅನುಗುಣವಾಗಿ ಏನಾದರೂ ಲೂಪೋಲ್ ಇದೆಯಾ ಇದರಲ್ಲಿ ಅದನ್ನೆಲ್ಲ ಪರಿಶೀಲನೆ ನಡೆಸಿದ ನಂತರ ಚಾರ್ಜ್ ಶೀಟಿಗೆ ಅನುಗುಣವಾಗಿ ಏನೆಲ್ಲ ಲೂಪೋಲ್ ಏನಾದ್ರು ಅಚಾತುರ್ಯ ಆಯ್ತಾ, ನಮ್ಮ ಕಕ್ಷಿದಾರರು ಏನು ಮಾಡಿದ್ರು, ಆ ಹೇಳಿಕೆಗಳನ್ನೆಲ್ಲ ಗಮನಿಸಿ ಅದಕ್ಕೆ ಅನುಗುಣವಾಗಿ ಈಗ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ದರ್ಶನ್ ಪ್ರತಿ ಬಾರಿ ಕೂಡ ವಿಜಯಲಕ್ಷ್ಮಿ ಅಲ್ಲಿ ಜೈಲಿಗೆ, ಬಳ್ಳಾರಿ ಜೈಲಿಗೆ ಭೇಟಿ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಪ್ರತಿ ಬಾರಿ ಹೇಳ್ತಾ ಇರೋದೊಂದೇ, ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆಯಾ, ಜಾಮೀನು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ, ಬೇಗ ಸಲ್ಲಿಸಿ. ಪ್ರತಿ ಬಾರಿ ದರ್ಶನ್ ಗೋಳಿದು. ವಿಜಯಲಕ್ಷ್ಮಿ ಕಾಣೋಕೆ ಬಂದಾಗಲೆಲ್ಲ ಇದೇ ಮಾತನ್ನು ಹೇಳ್ತಾ ಇದೆ. ಈಗ ಕೊನೆಗೂ ಕೂಡ ದರ್ಶನ್ಗೆ ಗುಡ್ ನ್ಯೂಸ್ ಇದೆ. ಯಾಕಂತ ಹೇಳಿದ್ರೆ ಕೊನೆಗೂ ಕೂಡ ಈಗ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ನಟ ದರ್ಶನ್ ಪರ ವಕೀಲರು. ಬಟ್ ಇದು ಸೋಮವಾರವೇ ಅರ್ಜಿ ವಿಚಾರಣೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ. 57ನೇ CCH ಕೋರ್ಟ್ಗೆ ಈಗಾಗಲೇ ಜಾಮೀನು ಅರ್ಜಿ ಈಗ ಸಲ್ಲಿಕೆ ಆಗಿದೆ ಅನ್ನುವಂತ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಅಂತೂ ಇಂತೂ ಈಗ ದರ್ಶನ್ಗೆ ಸಿಹಿ ಸುದ್ದಿ ಇದು, ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ ಅನ್ನೋಂತ ಅಪ್ಡೇಟ್ ಸಿಗ್ತಾ ಇದೆ. ಯಾವಾಗ ಅರ್ಜಿ ವಿಚಾರಣೆ ನಡೆಯುತ್ತೆ, ಏನು ಅಪ್ಡೇಟ್ಸ್ ಕೊಡ್ತೀರಾ ನಾಗರಾಜ್? ನಿಕೇಶ್, ಈಗಲೇ ಸಿಹಿ ಸುದ್ದಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಏನು ದರ್ಶನ್ ಬಂಧನ ಆಗಿ ಈಗಾಗಲೇ 100 ದಿನಗಳು ಮುಕ್ತಾಯ ಆಗಿದೆ. 100 ದಿನಗಳು ಮುಕ್ತಾಯ ಆದ ಬಳಿಕ ದರ್ಶನ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಏನು 57ನೇ CCH ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಅದರಲ್ಲೂ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಚಾರ್ಜ್ ಶೀಟನ್ನು ಕೂಲಂಕುಷವಾಗಿ ಅವರ ಪರ ವಕೀಲರು ಪರಿಶೀಲನೆ ಮಾಡಿ ಒಂದಷ್ಟು ಆಸ್ಪೆಕ್ಟ್ಸನ್ನು ಇಟ್ಕೊಂಡು ಇವಾಗ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇವತ್ತು ಏನು ಅವರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದು ಫೈಲ್ ಆಗಿ ಸೋಮವಾರಕ್ಕೆ ಒಂದು ವಿಚಾರಣೆಗೆ ಬರೋ ಸಾಧ್ಯತೆ ಇದೆ. ಸೋಮವಾರ ವಿಚಾರಣೆಗೆ ಬಂದರೂ ಸಹ ಅವತ್ತು ಏನು SPP ಅವರಿಗೆ ಇದಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತೇಳಿ ನೋಟಿಸ್ ಜಾರಿ ಮಾಡುವಂಥದ್ದು. ಅದಾದ ಬಳಿಕ SPP ಆಕ್ಷೇಪಣೆಯನ್ನು ಸಲ್ಲಿಸಿದ ಬಳಿಕ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಬೇಕು. ಇದಕ್ಕೆ ಪ್ರತಿಯಾಗಿ ಪುನಃ ಏನು SPP ಅವರು ಆಕ್ಷೇಪಣೆಯ ವಾದವನ್ನು ಮಂಡಿಸಬೇಕು. ಅದಾದ ಬಳಿಕ ಪುನಃ ಏನು ಈ ಒಂದು ಕ್ಲಾರಿಫಿಕೇಶನ್ ಆಗಿ ದರ್ಶನ್ ಪರ ವಕೀಲರು ಮತ್ತೆ ವಾದವನ್ನು ಮಂಡಿಸಬೇಕು. ಇದಾದ ಬಳಿಕ ನ್ಯಾಯಾಧೀಶರು ಒಂದು ಆದೇಶವನ್ನು ಕಾಯ್ದಿರಿಸುವಂಥ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡ್ತಾರೆ. ಆದೇಶವನ್ನು ಕಾಯ್ದಿರಿಸಿ ಎರಡೂ ವಾದ ಮತ್ತು ಪ್ರತಿವಾದಗಳನ್ನು ಆಲಿಸಿದಂಥ ನ್ಯಾಯಾಧೀಶರು ಯಾವ ತೀರ್ಪನ್ನು ಕೊಡ್ತಾರೆ ಮತ್ತು ಇಲ್ಲಿ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಯಾಕಂತಂದರೆ ಈಗಾಗಲೇ ಏನು ಮೊದಲ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಕಾಮಾಕ್ಷಿ ಪಾಳ್ಯ ಠಾಣಾ ಪೊಲೀಸರು. ಅದರಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ತನಿಖೆ ಇನ್ನೂ ಮುಂದುವರಿದಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಮೊಬೈಲ್ಗಳು ಇನ್ನೂ ರಿಟ್ರೀವ್ ಆಗಬೇಕು. ಅವರು ಏನು ಹೈದರಾಬಾದ್ CFSLನಲ್ಲಿ ರಿಟ್ರೀವ್ ಆಗಿಲ್ಲ, ಅವುಗಳನ್ನು ಅಲಹಾಬಾದ್ಗೆ ಕಳಿಸಬೇಕು ಅಂತೇಳಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಯಾವುದೇ ಒಂದು ಕೊಲೆ ಪ್ರಕರಣದಲ್ಲಿ ತನಿಖೆ ಪ್ರಗತಿಯಲ್ಲಿರುವಾಗ ಆರೋಪಿಗಳಿಗೆ, ಅದರಲ್ಲೂ ಪ್ರಮುಖ ಆರೋಪಿಗಳಿಗೆ ಜಾಮೀನು ನೀಡೋ ಸಾಧ್ಯತೆ ಕಡಿಮೆ ಇರುತ್ತೆ. ಅದು ಸೆಷನ್ಸ್ ನ್ಯಾಯಾಲಯದಲ್ಲಿ ಜಾಮೀನು ಸಿಗೋ ಸಾಧ್ಯತೆ ತೀರಾ ವಿರಳ ಆಗಿರುತ್ತೆ. ಆದರೂ ಸಹ ಏನು 100 ದಿನ ಕಳೆದರೂ ದರ್ಶನ್ ಯಾಕೆ ಜಾಮೀನಿಗೆ ಪ್ರಯತ್ನಿಸ್ತಾ ಇಲ್ಲ ಅನ್ನೋ ಪ್ರಶ್ನೆ ಇತ್ತು. ಅದಕ್ಕೆ ಈಗ ಉತ್ತರ ಸಿಕ್ಕಿರ್ತಕ್ಕಂಥದ್ದು. ಈಗ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ನಿಕೇಶ್, ನಾಗರಾಜ್, ಈಗಾಗಲೇ ನೀವು ಹೇಳ್ದಂಗೆ ದರ್ಶನ್ಗೆ ಇದು ಸಿಹಿ ಸುದ್ದಿ ಅಲ್ಲ ಅಂತ ಹೇಳಿದ್ರಿ, 102 ದಿನ ಅಂತ. ಬಟ್ ಯಾಕೆ ಡಿಲೇ ಆಯಿತು 102 ದಿನ ಅಂತ? ನಿಕೇಶ್, ಪ್ರಮುಖವಾಗಿ ಕೊಲೆ ಕೇಸ್ಗಳಲ್ಲಿ ಏನು ಪ್ರಾಥಮಿಕವಾಗಿ ತನಿಖೆ ಪೂರ್ಣಗೊಳ್ಳುವವರೆಗೂ ಯಾವುದೇ ಕಾರಣಕ್ಕೂ ಜಾಮೀನುಗಳು ಕೊಡಲ್ಲ. ಅದು ಯಾವುದೇ ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯಗಳನ್ನು ನಾಶ ಮಾಡುವ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳು ಸಾಕಷ್ಟು ಇರ್ತವೆ. ಈ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಅದರಲ್ಲೂ ಕೆಳಹಂತದ ನ್ಯಾಯಾಲಯಗಳು ಕೊಲೆ ಪ್ರಕರಣದ ಆರೋಪಿಗಳಿಗೆ ತ್ವರಿತಗತಿಯಲ್ಲಿ ಜಾಮೀನನ್ನು ನೀಡೋದಿಲ್ಲ. ಆದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ದರ್ಶನ್ ಪ್ರಕರಣದಲ್ಲಿ ಅಂಥ ವಿಚಾರಗಳು ಸಾಕಷ್ಟು ಇದ್ದವು. ಪ್ರಾಸಿಕ್ಯೂಷನ್ಗೆ ಎಲ್ರಿಗೂ ಗೊತ್ತಿತ್ತು. ಯಾಕಂತಂದರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ದರ್ಶನ್ ಏನು ತನ್ನ ಅಭಿಮಾನಿ ಬಳಗವನ್ನು ಹೊಂದಿದ್ದ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವಿ ಅಂತ ತೋರಿಸೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಪ್ರಾಸಿಕ್ಯೂಷನ್ ಬಳಿ ಇದ್ವು. ಅದರಲ್ಲೂ ಏನು ಜೈಲಿನಲ್ಲಿ ಸೇರಿದ್ರು ಸಹ ರಾಜಾತಿಥ್ಯವನ್ನು ಪಡೆದುಕೊಳ್ತಾ ಇದ್ರು. ಆತನ ಅಭಿಮಾನಿಗಳು ಕೆಲವೊಂದು ಕಡೆ ಕೆಲವೊಂದು ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಎಲ್ಲ ವಿಚಾರಗಳನ್ನು ನ್ಯಾಯಾಲಯದ ಗಮನಕ್ಕೆ ತಂದರೆ ದರ್ಶನ್ಗೆ ಒಂದು ಏನು ಜಾಮೀನು ಸಿಗೋ ಸಾಧ್ಯತೆ ತೀರಾ ಕಡಿಮೆ ಅಂತೇಳಿ ಎಲ್ಲರಿಗೂ ಗೊತ್ತಿತ್ತು. ಹೀಗಾಗಿ ಇಷ್ಟು ಕಾಲ ಚಾರ್ಜ್ ಶೀಟ್ ಆಗಿ ತನಿಖೆ
ಮುಗಿದು ಅಥವಾ ತನಿಖೆ ಇನ್ನೂ ಪ್ರಗತಿಯಲ್ಲಿಟ್ಟಿದ್ದಾರೆ ಅಂತೇಳಿ ಪೊಲೀಸರು ಇನ್ನೂ ತೋರಿಸಿರ್ತಕ್ಕಂಥದ್ದು. ಆದರೆ ಇಲ್ಲಿ ಏನು ಸಲ್ಲಿಕೆ ಆಗಿದೆ 3991 ಪುಟಗಳ ಚಾರ್ಜ್ ಶೀಟ್, ಅದರಲ್ಲಿ ಒಂದಷ್ಟು ಅಂಶಗಳನ್ನು ದರ್ಶನ್ ಪರ ವಕೀಲರು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಬಹುತೇಕ ದರ್ಶನ್ಗೆ ಸಂಬಂಧಿಸಿದಂತೆ ಈ ವಿಚಾರದಲ್ಲಿ ತನಿಖೆ ಪೂರ್ಣಗೊಂಡಿದೆ. ಈ ವಿಚಾರಗಳನ್ನು ಇಟ್ಕೊಂಡು ದರ್ಶನ್ ಪರ ವಕೀಲರು ಜಾಮೀನು ಕೋರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದರೆ ವಿಚಾರಣೆ ವೇಳೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಎದುರು ಪ್ರಸ್ತಾಪಿಸ್ತಾರೆ ಮತ್ತು ಇದಕ್ಕೆ ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ನಿಕೇಶ್, ನಾಗರಾಜ್, ಇನ್ನೊಂದು ಬಹಳ ಪ್ರಮುಖವಾಗಿ ಯಾವಾಗ ಕೂಡ ಈ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಪ್ರತಿ ಮಾತು ಕೂಡ ದರ್ಶನ್ ಇದೊಂದೇ ಆಗಿದೆ, ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅಂತ. ಕೊನೆಗೂ ಕೂಡ ಈಗ ಜಾಮೀನು ಅರ್ಜಿ ಸಲ್ಲಿಕೆ ಆಯಿತು. ಇದೆಷ್ಟು ಮಟ್ಟಿಗೆ ಜಾಮೀನು ಸಿಗುತ್ತಾ ಅಥವಾ ಸಿಗಲ್ವಾ, ಮುಂದೆ ಏನಾಗಬಹುದು, ಏನು ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ಬೋದಾ ನಾಗರಾಜ್? ಖಂಡಿತ ನಿಕೇಶ್, ಯಾಕಂತಂದರೆ ಈಗ ನೋಡ್ತಾ ಇರೋ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಏನು ಈಗಾಗಲೇ ಅನುಕುಮಾರ್, ಪವಿತ್ರ ಗೌಡ, ಕೇಶವ್ ಮೂರ್ತಿ, ಇನ್ನೂ ಕೆಲವು ಆರೋಪಿಗಳು ಈಗಾಗಲೇ ಏನು ಚಾರ್ಜ್ ಶೀಟ್ಗೂ ಮೊದಲೇ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಆದರೆ ಯಾರಿಗೂ ಸಹ ಜಾಮೀನು ಸಿಕ್ಕಿರಲಿಲ್ಲ. ಬಹುತೇಕ 4 ಜನ ಆರೋಪಿಗಳ ಒಂದು ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡಲಾಗಿತ್ತು. ಅದಾದ ಬಳಿಕ ಏನು ಕೆಲವರು ಹೈಕೋರ್ಟ್ ಮೊರೆಯನ್ನು ಹೋಗಿ ಜಾಮೀನು ಅರ್ಜಿ ಇನ್ನೂ ವಿಚಾರಣಾ ಹಂತದಲ್ಲಿದೆ, ಅನುಕುಮಾರ್ ಸೇರಿದಂತೆ ಕೆಲ ಆರೋಪಿಗಳದು. ಈ ಹಂತದಲ್ಲಿ ಈಗಾಗಲೇ ಏನು ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಒಂದಷ್ಟು ಕನ್ಸೆಷನ್ ಇರುತ್ತೆ ಆರೋಪಿಗಳಿಗೆ. ಏನಂತಂದರೆ ತನಿಖೆ ಪೂರ್ಣಗೊಂಡಿದೆ, ತನಿಖೆಗೆ ಸಹಕರಿಸೋದಾದರೆ ಆರೋಪಿಗಳಿಗೆ ಜಾಮೀನು ನೀಡಬಹುದು ಅಂತೇಳಿ. ಆದರೆ ದರ್ಶನ್ ವಿಚಾರದಲ್ಲಿ ಎಲ್ಲವೂ ದರ್ಶನ್ಗೆ ಪ್ರತಿಕೂಲವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಒಂದು ಕಡೆ ಪೊಲೀಸರು ಮನವಿಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ಸಾಕಷ್ಟು ಬಲಾಢ್ಯರಿದ್ದು ಏನು ಸಾಕ್ಷಿಗಳ ಮೇಲೆ ಯಾವುದೇ ಕ್ಷಣದಲ್ಲಿ ಆದರೂ ಪ್ರಭಾವ ಬೀರ್ಬೋದು, ಸಾಕ್ಷ್ಯಗಳನ್ನು ಮತ್ತೆ ನಾಶಪಡಿಸುವ ಸಾಧ್ಯತೆಗಳಿರ್ತವೆ. ಈ ನಿಟ್ಟಿನಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಕೊಡಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇರತಕ್ಕಂಥದ್ದು. ಇಂಥ ಹಂತದಲ್ಲಿ ಇವರಿಗೆ ಜಾಮೀನನ್ನು ಕೊಡಬಾರ್ದು ಅಂತೇಳಿ ಪ್ರಾಸಿಕ್ಯೂಷನ್ ಭಾಳ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಈ ಹಿಂದೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಅವರು ಏನು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಪಡೆದುಕೊಳ್ತಾ ಇದ್ರು, ಈ ವಿಚಾರವನ್ನು ಪ್ರಮುಖವಾಗಿ ಪ್ರಸ್ತಾಪಿಸುವಂಥದ್ದು. ಜೈಲಿಗೆ ಹೋದರೂ ಸಹ ಇವರು ತಮ್ಮ ಪ್ರಭಾವವನ್ನು ಬಳಸಿ ರೌಡಿ ಶೀಟರ್ಗಳ ಜೊತೆ ಇದ್ಕೊಂಡು ಯಾವ ರೀತಿ ಒಂದು ರಾಜಾತಿಥ್ಯವನ್ನು ಪಡೆದುಕೊಳ್ತಾ ಇದ್ರು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಬಹಳ ಪ್ರಮುಖವಾಗಿ ನಟ ದರ್ಶನ್ ದಿನ ಬೆಳಗಾದ್ರೆ ಸಾಕು ಹಿಂಡು ದಂಡು ಅಂತ ಗುಂಪಾಗಿ ತಿರುಗ್ತಾ ಇದ್ದ. ಆದ್ರೆ ಈಗ ಅದೇ ಜೈಲು, ಬಳ್ಳಾರಿ ಜೈಲು ಕೋಣೆ, ದಿನ ಬೆಳಗಾದ್ರೆ ಅದೇ ಪೊಲೀಸ್ನವರು, ಅದೇ ಜೈಲಾಧಿಕಾರಿಗಳು, ಅದೇ ಊಟ, ಅದೇ ತಿಂಡಿ, ಅದೇ ನಿದ್ದೆ, ಒಟ್ರಾಶಿ ಮೇಲೆ ಈಗ ದರ್ಶನ್ ಪರಿಸ್ಥಿತಿ ರೋಸಿ ಹೋಗಿದ್ದಾನೆ. ಈಗ ಏನಾಯ್ತು ಅಂತ ಹೇಳಿದ್ರೆ ದರ್ಶನ್ ಕುಟುಂಬಸ್ಥರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಬನ್ನಿ, ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಬಳ್ಳಾರಿ ಜೈಲಲ್ಲಿ ಡಿಗೆ ನಿತ್ಯ ನರಕ ದರ್ಶನ. ದಾಸನ ಪರ ನಿಲ್ಲಲು ಮುಂದಾದ ಕುಟುಂಬ. ಬಳ್ಳಾರಿ ಜೈಲಲ್ಲಿದ್ರೂ ದರ್ಶನ್ ದರ್ಪ ಕಡಿಮೆ ಆಗಿಲ್ಲ. ನೋಡೋದಕ್ಕೆ ಯಾರೇ ಬಂದ್ರೂ ಬಿಂದಾಸ್ ಆಗಿ ಬಂದು ಮಾತಾಡಿ ಅದೇ ರಗಡ್ ಲುಕ್ನಲ್ಲೇ ವಾಪಸ್ ಜೈಲಿಗೆ ಹೋಗ್ತಾನೆ.